ನೀವು ಡಯಟ್ ಅಥವಾ ವ್ಯಾಯಾಮ ಮಾಡದೆ ತುಂಬ ದಪ್ಪ ಇದ್ದು ಸಣ್ಣ ಆಗಿದ್ದೀರಾ? ನಿಮಗೆ ದೃಷ್ಟಿ ಮುಸುಕಾಗಿ ಕಾಣ್ತಾ ಇದೆಯಾ? ರಾತ್ರಿ ಮಲಗಿದ ಮೇಲೆ 4ರಿಂದ 5 ಬಾರಿ ನೀರು ಕುಡಿಬೇಕು ಅನ್ಸುತ್ತಾ? ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನ್ಸುತ್ತಾ? ನಿಮ್ಗೇನಾದರೂ ಸುಸ್ತಾಗ್ತಾ ಇದೆಯಾ? ಹಾಗಾದರೆ ಖಂಡಿತ ಹೆದರಬೇಡಿ. ಆದರೆ ನೀವು ತಕ್ಷಣ ಎಚ್ಚರ ವಹಿಸಬೇಕಾಗುತ್ತೆ. ಹೀಗೆಲ್ಲ ಯಾಕಾಗುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಈ ಸ್ಟೋರಿ ನೋಡಿ. ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ ಸೇರಿ ಏಕಾಏಕಿ ವೆಯ್ಟ್ ಲಾಸ್ ಆಗಿದ್ರೆ ಅದು ಡಯಾಬಿಟಿಸ್ನ ಲಕ್ಷಣಗಳು ಕೂಡ ಆಗಿರಬಹುದು. ಇಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ಆಗಿರಬಹುದು. ಕೂಡಲೇ ನೀವು ನಿಮ್ಮ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡೋದು ಉತ್ತಮ. ಇದಕ್ಕೆಲ್ಲ ಕಾರಣಗಳು ಏನಪ್ಪಾ ಅಂದ್ರೆ ಅತಿಯಾದ ಒತ್ತಡ, ನಿದ್ರಾಹೀನತೆ, ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರುವುದು ಅಷ್ಟೇ ಅಲ್ಲ, ಮನೆ, ಕೆಲಸ, ಕಚೇರಿ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಯೋಚನೆಗಳು ಒಂದರ ಮೇಲೂ ಒಂದರಂತೆ ಬರುತ್ತಲೇ ಇರುತ್ತವೆ. ಇವೆಲ್ಲವೂ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಇದನ್ನೆಲ್ಲ ಹೆಂಗಪ್ಪ ಸರಿ ಮಾಡ್ಬೋದು ಅಂದರೆ 30ರಿಂದ 40 ನಿಮಿಷ ವಾಕ್ ಮಾಡಿ, ಸರಿಯಾದ ಆಹಾರ ಅಂದರೆ ಒಳ್ಳೆ ಉತ್ತಮ ಹೆಲ್ತಿ ಫುಡ್ ತಗೊಳ್ಳಿ, ಜಂಕ್ ಫುಡ್ ಎಲ್ಲ ಸ್ಟಾಪ್ ಮಾಡಿ, ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿ. ಈ ಎಲ್ಲ ಕಾರಣಗಳಿಂದ ನೀವು ಇದರಿಂದ ಪಾರಾಗಬಹುದು. ಇದ್ರ ಜೊತೆಯಲ್ಲಿ ಒಂದು ವರ್ಷಕ್ಕೆ 1 ಅಥವಾ 2 ಬಾರಿ ನೀವು ಜನರಲ್ ಚೆಕಪ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಫ್ಯಾಮಿಲಿ ಇರುತ್ತೆ. ಇನ್ನು ಇದೇ ಥರ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.